ಹಾಸನದಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಡೆದ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಸರ್, ಈಗ ಸದ್ಯದಲ್ಲಿ ರಾಜೀವ್ಗೌಡ ಏನು ಬಂಧನ ವಿಚಾರವಾಗಿ ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಅನ್ನುವ ಟೀಕೆಗಳು, ವೀರಪ್ಪನ್ ಅಂತ ಹಿಡಿದಕ್ಕೆ ಹೋದ ಪೊಲೀಸ್ನರಿಗೆ ಈತ ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಹೇಳ್ತಾ ಇರೋದು ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಈ ಸರ್ಕಾರದ ನಡವಳಿಕೆ ವಿರೋಧಿಗಳನ್ನ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರ ದುರುಪಯೋಗ ಯಾವ್ಯಾವ ರೀತಿ ನಡೀತಾ ಇದೆ, ಯಾವ್ಯಾವ ಪ್ರಕರಣದಲ್ಲಿ ನೂರಾರು ಉದಾಹರಣೆಗಳನ್ನ ಕೊಡಬಹುದು. ಪದೇ ಪದೇ ಈ ಒಂದು ಸರ್ಕಾರದಲ್ಲಿ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಇಡಿ ಬಗ್ಗೆ ಸಿಬಿಐ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅನ್ನೋದು ಮುಂದೆ ಕಾಲ ನಿರ್ಧಾರ ಮಾಡಿ. ಅವ್ರು ಇನ್ನೂ ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಈ ತರದ ಉತ್ತರಗಳು. ಯಾರು? ರಾಜೀವ್ ಅವರು ಅದನ್ನೇ ಇವತ್ತು ಬಳ್ಳಾರಿನಲ್ಲಿ ಯಾವ ರೀತಿ ರಕ್ಷಣೆ ಕೊಟ್ಕೊಂಡ್ರು, ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಪಡಿಸಿ ಶಿಡ್ಲಘಟ್ಟದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಈ ಸರ್ಕಾರ ಅಕ್ರಮವಾಗಿ ಜೀವನ ಮಾಡತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರೆ. ಗೌರವಿತ ಬದುಕಂತವ್ರನ್ನ ಯಾವ ರೀತಿ ಮುಗಿಸಬೇಕು ಅನ್ನೋದಕ್ಕೆ ನೋಡ್ತಾರೆ. ಸರ್, ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ, ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ನಿಮ್ಮೆಲ್ಲ ಒಂಥರ ಆದ್ರೆ ಈ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಸಾಕಷ್ಟು ಅಲ್ಲಿಗೆ ಇಲ್ಲಿಗೂ ವ್ಯತಿರಿಕ್ತ ಇರೋಂಥದ್ದು. ಇದನ್ನ ಹೇಗೆ ನಿಭಾಯಿಸ್ತೀರಾ? ಸಮಸ್ಯೆ ಇಲ್ಲದೆ ಎರಡು ಪಕ್ಷಗಳು ಸುಮಧುರವಾಗಿ ಮುಂದಿನ ಒಂದು ಚುನಾವಣೆಯನ್ನು ಎದುರಿಸ್ತೀವಿ. ಸರ್, ಈ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಗ್ಗೆ ಹೆಸರು ಹೇಳಿ ರೇವಣ್ಣ ಅವರು ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾರ ಜೊತೆ ಇದ್ರು? ಸ್ಥಳೀಯವಾಗಿ ಕೆಲವು ನಡೆದಂತ ಘಟನೆ ಬಗ್ಗೆ ಅವ್ರು ಹೇಳಿರಬಹುದು, ರಾಜ್ಯ ಮಟ್ಟದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇ ಬೇರೆ. ಓಕೆ, ನೋಡ್ಬೋದು. ಏನು ಹೊಂದಾಣಿಕೆ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ತೀರ್ಮಾನವೇ ಬೇರೆ ಅನ್ನುವಂತ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ನಡೆದ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಸರ್, ಈಗ ಸದ್ಯದಲ್ಲಿ ರಾಜೀವ್ಗೌಡ ಏನು ಬಂಧನ ವಿಚಾರವಾಗಿ ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಅನ್ನುವ ಟೀಕೆಗಳು, ವೀರಪ್ಪನ್ ಅಂತ ಹಿಡಿದಕ್ಕೆ ಹೋದ ಪೊಲೀಸ್ನರಿಗೆ ಈತ ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಹೇಳ್ತಾ ಇರೋದು ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಈ ಸರ್ಕಾರದ ನಡವಳಿಕೆ ವಿರೋಧಿಗಳನ್ನ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರ ದುರುಪಯೋಗ ಯಾವ್ಯಾವ ರೀತಿ ನಡೀತಾ ಇದೆ, ಯಾವ್ಯಾವ ಪ್ರಕರಣದಲ್ಲಿ ನೂರಾರು ಉದಾಹರಣೆಗಳನ್ನ ಕೊಡಬಹುದು. ಪದೇ ಪದೇ ಈ ಒಂದು ಸರ್ಕಾರದಲ್ಲಿ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಇಡಿ ಬಗ್ಗೆ ಸಿಬಿಐ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅನ್ನೋದು ಮುಂದೆ ಕಾಲ ನಿರ್ಧಾರ ಮಾಡಿ. ಅವ್ರು ಇನ್ನೂ ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಈ ತರದ ಉತ್ತರಗಳು. ಯಾರು? ರಾಜೀವ್ ಅವರು ಅದನ್ನೇ ಇವತ್ತು ಬಳ್ಳಾರಿನಲ್ಲಿ ಯಾವ ರೀತಿ ರಕ್ಷಣೆ ಕೊಟ್ಕೊಂಡ್ರು, ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಪಡಿಸಿ ಶಿಡ್ಲಘಟ್ಟದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಈ ಸರ್ಕಾರ ಅಕ್ರಮವಾಗಿ ಜೀವನ ಮಾಡತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರೆ. ಗೌರವಿತ ಬದುಕಂತವ್ರನ್ನ ಯಾವ ರೀತಿ ಮುಗಿಸಬೇಕು ಅನ್ನೋದಕ್ಕೆ ನೋಡ್ತಾರೆ. ಸರ್, ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ನಿಮ್ಮೆಲ್ಲ ಒಂಥರ ಆದ್ರೆ ಈ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಸಾಕಷ್ಟು ಅಲ್ಲಿಗೆ ಇಲ್ಲಿಗೂ ವ್ಯತಿರಿಕ್ತ ಇರೋಂಥದ್ದು. ಇದನ್ನ ಹೇಗೆ ನಿಭಾಯಿಸ್ತೀರಾ? ಸಮಸ್ಯೆ ಇಲ್ಲದೆ ಎರಡು ಪಕ್ಷಗಳು ಸುಮಧುರವಾಗಿ ಮುಂದಿನ ಒಂದು ಚುನಾವಣೆಯನ್ನು ಎದುರಿಸ್ತೀವಿ. ಸರ್, ಈ ಪ್ರಧಾನ ಕಾರ್ಯದರ್ಶಿ, ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಗ್ಗೆ ಹೆಸರು ಹೇಳಿ ರೇವಣ್ಣ ಅವರು ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾರ ಜೊತೆ ಇದ್ರು? ಸ್ಥಳೀಯವಾಗಿ ಕೆಲವು ನಡೆದಂತ ಘಟನೆ ಬಗ್ಗೆ ಅವ್ರು ಹೇಳಿರಬಹುದು, ರಾಜ್ಯ ಮಟ್ಟದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇ ಬೇರೆ. ಓಕೆ, ನೋಡ್ಬೋದು. ಏನು ಹೊಂದಾಣಿಕೆ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ತೀರ್ಮಾನವೇ ಬೇರೆ ಅನ್ನುವಂತ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ನಡೆದ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಸರ್, ಈಗ ಸದ್ಯದಲ್ಲಿ ರಾಜೀವ್ಗೌಡ ಏನು ಬಂಧನ ವಿಚಾರವಾಗಿ ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಅನ್ನುವ ಟೀಕೆಗಳು, ವೀರಪ್ಪನ್ ಅಂತ ಹಿಡಿದಕ್ಕೆ ಹೋದ ಪೊಲೀಸ್ನರಿಗೆ ಈತ ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಹೇಳ್ತಾ ಇರೋದು ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಈ ಸರ್ಕಾರದ ನಡವಳಿಕೆ ವಿರೋಧಿಗಳನ್ನ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರ ದುರುಪಯೋಗ ಯಾವ್ಯಾವ ರೀತಿ ನಡೀತಾ ಇದೆ, ಯಾವ್ಯಾವ ಪ್ರಕರಣದಲ್ಲಿ ನೂರಾರು ಉದಾಹರಣೆಗಳನ್ನ ಕೊಡಬಹುದು. ಪದೇ ಪದೇ ಈ ಒಂದು ಸರ್ಕಾರದಲ್ಲಿ ಈ ಪಕ್ಷ ಕಾಂಗ್ರೆಸ್ ಪಕ್ಷ ಇಡಿ ಬಗ್ಗೆ ಸಿಬಿಐ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅನ್ನೋದು ಮುಂದೆ ಕಾಲ ನಿರ್ಧಾರ ಮಾಡಿ. ಅವ್ರು ಇನ್ನೂ ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಈ ತರದ ಉತ್ತರಗಳು. ಯಾರು? ರಾಜೀವ್ ಅವರು ಅದನ್ನೇ
ಇವತ್ತು ಬಳ್ಳಾರಿನಲ್ಲಿ ಯಾವ ರೀತಿ ರಕ್ಷಣೆ ಕೊಟ್ಕೊಂಡ್ರು, ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಪಡಿಸಿ ಶಿಡ್ಲಘಟ್ಟದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಈ ಸರ್ಕಾರ ಅಕ್ರಮವಾಗಿ ಜೀವನ ಮಾಡತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರೆ. ಗೌರವಿತ ಬದುಕಂತವ್ರನ್ನ ಯಾವ ರೀತಿ ಮುಗಿಸಬೇಕು ಅನ್ನೋದಕ್ಕೆ ನೋಡ್ತಾರೆ. ಸರ್, ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ನಿಮ್ಮೆಲ್ಲ ಒಂಥರ ಆದ್ರೆ ಈ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಸಾಕಷ್ಟು ಅಲ್ಲಿಗೆ ಇಲ್ಲಿಗೂ ವ್ಯತಿರಿಕ್ತ ಇರೋಂಥದ್ದು. ಇದನ್ನ ಹೇಗೆ ನಿಭಾಯಿಸ್ತೀರಾ? ಸಮಸ್ಯೆ ಇಲ್ಲದೆ ಎರಡೂ ಪಕ್ಷಗಳು ಸುಮಧುರವಾಗಿ ಮುಂದಿನ ಒಂದು ಚುನಾವಣೆಯನ್ನು ಎದುರಿಸ್ತೀವಿ. ಸರ್, ಈ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಗ್ಗೆ ಹೆಸರು ಹೇಳಿ ರೇವಣ್ಣ ಅವರು ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾರ ಜೊತೆ ಇದ್ರು? ಸ್ಥಳೀಯವಾಗಿ ಕೆಲವು ನಡೆದಂತ ಘಟನೆ ಬಗ್ಗೆ ಅವ್ರು ಹೇಳಿರಬಹುದು. ರಾಜ್ಯ ಮಟ್ಟದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇ ಬೇರೆ. ಓಕೆ, ನೋಡ್ಬೋದು. ಏನು ಹೊಂದಾಣಿಕೆ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ತೀರ್ಮಾನವೇ ಬೇರೆ ಅನ್ನುವಂತ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ. ಹಾಸನದಲ್ಲಿ ಇವತ್ತು ಜೆಡಿಎಸ್ ಬೃಹತ್ ಶಕ್ತಿ ಪ್ರದರ್ಶನ ಮಾಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಸರ್ಕಾರ ನಡೆದ ವಿರುದ್ಧ ಕುಮಾರಸ್ವಾಮಿ ಗುಡುಗಿದ್ದಾರೆ. ಸರ್, ಈಗ ಸದ್ಯದಲ್ಲಿ ರಾಜೀವ್ಗೌಡ ಏನು ಬಂಧನ ವಿಚಾರವಾಗಿ ಕಾಂಗ್ರೆಸ್ ನಿರ್ಧಾರದ ಬಗ್ಗೆ ಗೃಹ ಸಚಿವರು ಅಸಮರ್ಥರಾಗಿದ್ದಾರೆ ಅನ್ನುವ ಟೀಕೆಗಳು, ವೀರಪ್ಪನ್ ಅಂತ ಹಿಡಿದಕ್ಕೆ ಹೋದ ಪೊಲೀಸ್ನರಿಗೆ ಈತ ಸಿಗ್ಲಿಲ್ವಾ ಅನ್ನುವಂತ ಪ್ರಶ್ನೆಗಳು ಹೇಳ್ತಾ ಇರೋದು ಬಗ್ಗೆ ಏನ್ ಹೇಳ್ತೀರಾ ಸರ್? ಇಲ್ಲಿ ಈ ಸರ್ಕಾರದ ನಡವಳಿಕೆ ವಿರೋಧಿಗಳನ್ನ ಯಾವ ರೀತಿಯಲ್ಲಿ ಅವರಿಗೆ ತೊಂದರೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅಧಿಕಾರ ದುರುಪಯೋಗ ಯಾವ್ಯಾವ ರೀತಿ ನಡೀತಾ ಇದೆ, ಯಾವ್ಯಾವ ಪ್ರಕರಣದಲ್ಲಿ ನೂರಾರು ಉದಾಹರಣೆಗಳನ್ನ ಕೊಡಬಹುದು. ಪದೇ ಪದೇ ಈ ಒಂದು ಸರ್ಕಾರದಲ್ಲಿ ಈ ಪಕ್ಷ, ಕಾಂಗ್ರೆಸ್ ಪಕ್ಷ, ಇಡಿ ಬಗ್ಗೆ, ಸಿಬಿಐ ಬಗ್ಗೆ ಏನ್ ಹೇಳ್ತಾರೆ, ಇವತ್ತು ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಏನು ಅನ್ನೋದು ಮುಂದೆ ಕಾಲ ನಿರ್ಧಾರ ಮಾಡಿ. ಅವ್ರು ಇನ್ನೂ ಸಿಕ್ಕಿಲ್ಲ, ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ಈ ತರದ ಉತ್ತರಗಳು. ಯಾರು? ರಾಜೀವ್ ಅವರು. ಅದನ್ನೇ ಇವತ್ತು ಬಳ್ಳಾರಿನಲ್ಲಿ ಯಾವ ರೀತಿ ರಕ್ಷಣೆ ಕೊಟ್ಕೊಂಡ್ರು, ಪೊಲೀಸ್ ಅಧಿಕಾರವನ್ನು ದುರುಪಯೋಗ ಪಡಿಸಿ ಶಿಡ್ಲಘಟ್ಟದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಈ ಸರ್ಕಾರ ಅಕ್ರಮವಾಗಿ ಜೀವನ ಮಾಡತಕ್ಕಂಥವ್ರಿಗೆ ಬೆಂಬಲ ಕೊಡ್ತಾರೆ. ಗೌರವಿತ ಬದುಕಂತವ್ರನ್ನ ಯಾವ ರೀತಿ ಮುಗಿಸಬೇಕು ಅನ್ನೋದಕ್ಕೆ ನೋಡ್ತಾರೆ. ಸರ್, ಬಿಜೆಪಿ ಮತ್ತೆ ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಹೊಂದಾಣಿಕೆ ರಾಜ್ಯ ಮಟ್ಟದಲ್ಲಿ ನಿಮ್ಮೆಲ್ಲ ಒಂಥರ ಆದ್ರೆ ಈ ಜಿಲ್ಲೆಯಲ್ಲಿ ಕೆಲವು ಭಾಗದಲ್ಲಿ ಸಾಕಷ್ಟು ಅಲ್ಲಿಗೆ ಇಲ್ಲಿಗೂ ವ್ಯತಿರಿಕ್ತ ಇರೋಂಥದ್ದು. ಇದನ್ನ ಹೇಗೆ ನಿಭಾಯಿಸ್ತೀರಾ? ಸಮಸ್ಯೆ ಇಲ್ಲದೆ ಎರಡೂ ಪಕ್ಷಗಳು ಸುಮಧುರವಾಗಿ ಮುಂದಿನ ಒಂದು ಚುನಾವಣೆಯನ್ನು ಎದುರಿಸ್ತೀವಿ. ಸರ್, ಈ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಗ್ಗೆ ಹೆಸರು ಹೇಳಿ ರೇವಣ್ಣ ಅವರು ಮಾತಾಡಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಯಾರ ಜೊತೆ ಇದ್ರು? ಸ್ಥಳೀಯವಾಗಿ ಕೆಲವು ನಡೆದಂತ ಘಟನೆ ಬಗ್ಗೆ ಅವ್ರು ಹೇಳಿರಬಹುದು. ರಾಜ್ಯ ಮಟ್ಟದಲ್ಲಿ ನಡೆಯತಕ್ಕಂಥ ತೀರ್ಮಾನಗಳೇ ಬೇರೆ. ಓಕೆ, ನೋಡ್ಬೋದು. ಏನು ಹೊಂದಾಣಿಕೆ ವಿಚಾರದಲ್ಲಿ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ಳುವ ತೀರ್ಮಾನವೇ ಬೇರೆ ಅನ್ನುವಂತ ಬಗ್ಗೆ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಖುಷ್ವಂತ್, ರಿಪಬ್ಲಿಕ್ ಕನ್ನಡ, ಹಾಸನ.